ಇದು ನನಗನ್ಸ್ತೈತೆ, ಇದು ಸುನಿಲ್ ಈಗಾಗಲೇ ಹೇಳಿದ್ದಾರೆ, ನಮಗೆ ಕೊಲೆ ಸೌಜನ್ಯ ಕೊಲೆ ಆಗಿದೆಯಲ್ಲ ಇನ್ನಷ್ಟು ತನಿಖೆ ಮಾಡಿ ಏನೇನು ಸಾಧ್ಯನೋ ಈ ಪ್ರಪಂಚದಲ್ಲಿ ಅಷ್ಟೆಲ್ಲ ತನಿಖೆ ಮಾಡಿ ನ್ಯಾಯ ಕೊಡಿಸಿ ನಾವು ಅವ್ರ ಪರವಾಗಿದ್ದೀವಿ. ಏನಪ್ಪ ಪುಂಜ, ವಿ ಆರ್ ವಿತ್ ಯು, ನಾವಿದ್ದೀರಿ. ಆದರೆ ಆ ಹೆಸರಲ್ಲಿ ಧರ್ಮಸ್ಥಳ ದೇವರನ್ನ ಮಂಜುನಾಥ ಏನು ತಪ್ಪು ಮಾಡಿದ್ದ? ಪ್ರತಿ ಸಾರಿ ಮಂಜುನಾಥ ಮಂಜುನಾಥ. ನಾನು ಪರಮೇಶ್ವರ್ ಅವ್ರಿಗೆ ಹೇಳ್ತೀನಿ, ನೀವು ತಿರುಪತಿಗೆ ಹೋಗಿ ಬಂದಿದ್ದೀರಲ್ಲ, ಮೊನ್ನೆ ಹುಟ್ಟಿದಬ್ಬಕ್ಕೆ ಏನೋ ತಿರುಪತಿಗೆ ಹೋದ್ರಿ ಅಂತ ನಾನು ನೋಡಿದ್ದೆ. ಹೋಗಿದ್ದೀರಾ? ತಿರುಪತಿಗೆ ಹೋಗಿದ್ದೀರಾ? ಅಲ್ಲೊಬ್ಬ ಯಾವನೋ ಇದ್ದ ಮುಖ್ಯಮಂತ್ರಿ, ಏನು ಹೆಸರು ಹೇಳೋದು ಬೇಡ, ಏಡುಕೊಂಡಲ್ಲ ಅಲ್ಲ ಅಂದ. ನಾವೆಲ್ಲ ಏಡುಕೊಂಡಲ್ಲ ವೆಂಕಟರಮಣ ಕೂಗ್ಕೊಂಡು ಹೋಗ್ತಾ, ನಾವು ಕೂಗಲ್ಲ, ಸುಮ್ಮನೆ ಸೈಲೆಂಟ್ ಹೋಗ್ತೀರಾ, ಕ್ಯೂ ನಿಂತಾಗ ಜ್ಞಾಪಕ ಇರಬೇಕು. ಆಟೋಮೆಟಿಕ್ ನಾವು ಕೂಗಕ್ಕೆ ಶುರು ಮಾಡ್ತೀರಿ, ಏಡುಕೊಂಡಲ್ಲ ವೆಂಕಟರಮಣ ವೆಂಕಟರಮಣ. ಆ ಸಿ ಎಂ ಯಾರು ಹೇಳ್ದ, 7 ಹಾಕ್ರಿ 6 ಇರೋದು, ಒಂದು ಬರೆದ್ಬಿಡ್ರಿ ಬೇರೆಯವ್ರಿಗೆ ಅಂದ. ಆಮೇಲೆ ಒಂದು ವಾರಕ್ಕೆ ಹೊರಟೋದ ಅವ್ನು, ಬಿಡು, ಯಾವುದೋ ಬೆಟ್ಟಕ್ಕೆ ಗುದ್ದಿ ಹೊರಟೋಯ್ತು, ಅದು ಬೇರೆ. ನೀವು ತಿರುಪ್ತಿನ ಮುಣಗ್ಸಾಕ್ ಹೊರಟ್ರಿ. ಇಲ್ಲಿ ಅದಾದಮೇಲೆ ನೀವು ಶಬರಿಮಲೆಗೆ ಬಂದ್ರಿ. ಇಲ್ಲಿ ಶನಿ ಏನದು ಶನಿ ಸಿಂಗಾಪುರಕ್ಕೆ ಬಂದ್ರಿ. ನಾನು ಹೇಳ್ತಾ ಇರೋದು, ಈ ಗ್ಯಾಂಗ್ ಇದೆಯಲ್ಲ, ಈ ಸಾಮಾನ್ಯದ ಗ್ಯಾಂಗ್ ಅಲ್ಲ. ಶನಿ ಸಿಂಗಾಪುರಕ್ಕೆ ಹೋಗಿದ್ರಿ, ಅದನ್ನು ಹಾಳು ಮಾಡಿದ್ರಿ. ಆಮೇಲೆ ಇದು ಏನೋ ನಮ್ಮ ಕೇರಳ ಶಬರಿಮಲೆಗೆ ಬಂದ್ರಿ. ಆ ಅಮ್ಮನ ಯಾರೋ ಹೆಣ್ಮಗಳನ್ನ ಹಿಡ್ಕೊಂಡು ದೇವಸ್ಥಾನಕ್ಕೆ ನುಗ್ರಿ ಅಂತ ಹೇಳ್ತೀನಿ. ನೋಡಿ ಎಲ್ಲ ದೇವಸ್ಥಾನಕ್ಕೂ ಅವ್ರದ್ದೇ ಒಂದು ಪಾವಿತ್ರ ಇರ್ತದೆ. ಈಗ ಇದಿದೆ, ಮಸೀದಿ ಇದೆ, ನಾನು ಹೋಗಿದ್ದೀನಿ ಮಸೀದಿ. ಹೆಣ್ಮಕ್ಳು ಹೋಗ್ತಾರಲ್ಲಿ? ಇಲ್ಲ, ಅವ್ರದ್ದು ರೂಲ್ ಅದು, ಅವ್ರ ಧರ್ಮದ್ದು. ನೀವು ಕೇರಳಗೆ ಇದಕ್ಕೆ ಅಯ್ಯಪ್ಪ ಸ್ವಾಮಿಗೆ ಹೋಗ್ಬೇಕು ಬಿಟ್ರು, ಅದೊಂದು ದೊಡ್ಡ ಗಲಾಟೆ ಮಾಡಿದ್ರು. ಅದಾಯಿತು, ತಿರುಪತಿ ಆಯಿತು, ಶನಿ ಮಹಾತ್ಮಂದಾಯಿತು, ಶನಿ ಸಿಂಗಾಪುರ ಆಯಿತು, ಕೇರಳ ಆಯಿತು, ಈಗ ಧರ್ಮಸ್ಥಳಕ್ಕೆ ಬಂದಿದ್ದೀರಾ. ಏನು ಅಂತಂದ್ರೆ, ಹಿಂದೂಗಳ ದೇವರು ಸರಿ ಇಲ್ಲ, ಹಿಂದೂಗಳ ದೇವರು ಸರಿ ಇಲ್ಲ. ಇವನ್ನೆಲ್ಲ ಮುಗಿಸ್ಬಿಟ್ರೆ ಈ ಧರ್ಮವನ್ನೇ ಹಾಳು ಮಾಡ್ಬಿಡ್ಬೋದು, ಹಿಂದೂ ಧರ್ಮವನ್ನೇ ಹಾಳು ಮಾಡ್ಬಿಡ್ಬೋದು. ಈ ಪಿತೂರಿ ಇಟ್ಕೊಂಡು ಮಾಡ್ತಾ ಇರೋದು ಇದು. ಇಲ್ಲ ಅಂದರೆ ಅವನು ಯಾರೋ SITಗೆ ರಚನೆ ಮಾಡ್ತಾರೆ, ಅವನು ಯಾರೋ ಕಂಪ್ಲೇಂಟ್ ಮೇಲೆ ಮುಖ್ಯಮಂತ್ರಿಗಳು ಅಂದರೆ, ಹಂಗಾರೆ 100 ಕಂಪ್ಲೇಂಟ್ ಕೊಡ್ತಾರೆ ದಿನ. ನನ್ನ ಹತ್ರನೂ ಬರ್ತಾರೆ, CBI ತನಿಖೆ ಕೊಡಿ, CBI ತನಿಖೆ ಕೊಡಿ, ED ಕೊಡಿ, ಅದು ಕೊಡಿ, ಇದು ಕೊಡಿ ಅಂತಾರೆ. ಏನೆಲ್ಲ ಕೊಟ್ಬಿಡ್ತೀರಾ ನೀವು? ಏನು ಕೋರ್ಟ್ ಹೇಳಿತ್ತ ನಿಮ್ಗೆ ಕೊಡೋಕ್ಕೆ? ಏನು ಹೇಳಿಲ್ಲಲ್ಲ. ಈ ಪಾವಿತ್ರತೆಯನ್ನು ಹಾಳು ಮಾಡುವಂಥ ಹುನ್ನಾರ ಅಷ್ಟೇ ಬಿಟ್ಟರೆ ಇದರಲ್ಲಿ ಏನೂ ಇಲ್ಲ. ಇದು ಒಂದು ಗ್ಯಾಂಗ್ ಐತೆ, ಇಲ್ಲೇ ಅಂತಲ್ಲ, ಇಡೀ ದೇಶದಲ್ಲೈತೆ ಈ ಥರ ಮತಾಂತರ ಮಾಡುವಂಥದ್ದು, ಈ ಥರ ದೇವರುಗಳನ್ನು ಅವಹೇಳನ ಮಾಡ್ತಕ್ಕಂಥದ್ದು. ಇದು ಇವತ್ತು ಇಂಪಾರ್ಟೆಂಟು. ಇಲ್ಲಿಯ ಮುಸ್ಕು ಮ್ಯಾನ್ ಯಾವನಿದಾನೋ ಅವನಲ್ಲ, ಅವನ ಹಿಂದೆ ಇರೋ ಗ್ಯಾಂಗ್ ಇಂಪಾರ್ಟೆಂಟು. ಆ ಗ್ಯಾಂಗ್ ಇಂಪಾರ್ಟೆಂಟು. ಅವರು ಬಲಾಢ್ಯರು, ಅವ್ರು ಇವನ ಕೈಲಿ ಮಾಡಿಸ್ತಾವ್ರಷ್ಟೇ. ಅಂಥವ್ನು ಹುಡುಕಿದ್ದಾರೆ ಇದನ್ನ. ಮತ್ತೆ ಯಾವುದೋ ಒಂದು ಚಾನಲಲ್ಲೂ ಬಂದಿತ್ತು, ಈ ಸುಜಾತಾ ಭಟ್ ಆ ದೂರು ಕೊಡ್ತಾರೆ. ಸುಜಾತ ಭಟ್ ಈಗ 20 ನನ್ನ ಮಗಳು ಧರ್ಮಸ್ಥಳಕ್ಕೆ ಹೋದ್ಲು, ಅವತ್ತು ಅನನ್ಯ ಹೋದ್ರು, ಅಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಹೊರಟೋದ್ರು, ಆಮೇಲೆ ಸಾಯಿಸ್ಬಿಟ್ರು ಅಂತ. ನೆನ್ನೆ ಆ ಸ್ಟ್ರಿಂಗ್ ಆಪರೇಷನ್ ಮಾಡಿದ್ದಾರೆ, ಯಾವುದು ಸುವರ್ಣ ಚಾನಲ್ ಮಾಡಿದ್ದಾರೆ. ಅವರು ಮಗಳೇ ಇಲ್ಲ ಅಂತ ಅವರ ಅಕ್ಕ ಭಾವ, ಅವರ ಅವಳಿಗೆ ಮದುವೆನೇ ಆಗಿಲ್ಲ ಅಂತ ಅವರು ಮನೆಯವರು ಹೇಳಿದ್ದಾರೆ. ಮತ್ತೆ ಆ ಕಾಲೇಜಲ್ಲಿ MBBS ಅಂತ, MBBS ಅಲ್ಲಿ ಹೋದ್ರೆ ಆ ಕಾಲೇಜಲ್ಲಿ ಹೆಸರೇ ಇಲ್ಲ MBBS. ಈಗ ಮತ್ತೆ ಇನ್ನಿಬ್ಬರು ಹುಡ್ಕೊಂಬಂದಿದ್ದಾರೆ. ಯಾವಾಗ ಈ ಗುಂಡಿಯಾಗಿ ಚನಕೆ ಬಾಂಡ್ಲು ತೆಗಿ ಗುಂಡಿಯಾಗಿ ಹೋಗಿ ಆದ್ಮೇಲೆ ಈಗ ಇನ್ನಿಬ್ಬರು ಹುಡ್ಕೊಂಬಂದಿದ್ದಾರೆ, ಇನ್ನಿಬ್ಬರು ಬಂದಿದ್ದಾರೆ, ನಾವು ಇನ್ನಿಬ್ಬರು ತೋರಿಸ್ತೀರಿ ಅಂತ. ಪೊಲೀಸರದು ನಾನು ಅನ್ನೋದು, ಪೊಲೀಸರಿಗೆ ಯಾರು ಇದೆಲ್ಲ ಡೈರೆಕ್ಷನ್ಸ್ ಕೊಡ್ತಾವ್ರೆ, ಪಾಪ ಅವರು ಅಮಾಯಕರವ್ರೆ. ನಾನು ನೋಡಿದೆ ಪೊಲೀಸವ್ರನ್ನ, ಪೊಲೀಸವ್ರು ಹೇಳಿದ್ದು ನನಗೆ, ಸಾರ್ ಇವನ ಬಗ್ಗೆ ನಾವೇನಾನ ರೋಪ್ ಹಾಕ್ಬಿಟ್ರೆ ಮಾರನೇ ದಿನ ನನಗೆ ಫೋನ್ಗಳು ಬರ್ತಾವೆ ಸರ್ ಅಂತ ಪೊಲೀಸವ್ರು ಹೇಳಿದ್ದು. ಇವನಿಗೇನಾನ ನಾವು ರೋಪ್ ಹಾಕ್ಬಿಟ್ರೆ ಅದೇ ಬೇಕಾಗಿರೋದು ನಮಗೂ. ಮಾಡಲಿ, 100% ಡೌಟೇ ಇಲ್ಲ.
ನೋಡಿ ಹೆಂಗ್ ನಡ್ಸ್ಕೊಬೇಕಾಯ್ತು, ಅಲ್ಲ ಅವ್ನ ಹೆಂಗ್ ನಡ್ಸ್ಕೊಬೇಕಾಯ್ತು, ನಡ್ಸ್ಕೊಂತಾರ. ನಿಜ ಹೇಳೋ ಪೊಲೀಸ್ನವರಿಗೆ ಶಿಕ್ಷೆ ಕೊಡಕ್ಕೆ ರೆಡಿ ಇದೀರಿ ನೀವು. IPS ಆಫೀಸರ್ ಅವ್ನ ಹಿಂದೆ ಓದ್ತಾರಲ್ಲ ಡೈಲಿ. ಒಂದ್ಸರಿ ಅವನ ಇವಾಗ ನೀವು ಕೊನೆಯಲ್ಲಿ ಡಿಕ್ಲೇರ್ ಮಾಡೋದ್ ಬದಲು ಕೊನೆಯಲ್ಲಿ ಇವನು ಮೆಂಟಲ್ಲು ಹುಚ್ಚ ಅಂತ ಡಿಕ್ಲೇರ್ ಮಾಡೋದ್ ಬದಲು ಸ್ಟಾರ್ಟಿಂಗ್ಗೆ ಅವನು ಹುಚ್ಚನ ಮೆಂಟಲ್ಲು ಅಂತ ಡಿಕ್ಲೇರ್ ಮಾಡೋ ತಿಳ್ಕೊಂಬಿಟ್ಟಿದ್ರೆ ಮುಗ್ದೋಗಿತ್ತಲ್ಲ ಈ ಕೇಸು. ಇವತ್ತವರೆಗೂ ಮಂಪರ್ ಪರೀಕ್ಷೆ ಯಾಕೆ ಮಾಡಿಲ್ಲ ಅವನಿಗೆ? ಇಷ್ಟು ದುಡ್ಡು ಉಳಿತಾ ಇತ್ತಲ್ಲ ಸರ್ಕಾರದಿದು. ನನಗನ್ಸ್ತತೆ ಒಂದು 20 ಲಕ್ಷದ ಮೇಲೆ ಸಂಬಳ ಸಾರಿಗೆ ಎಲ್ಲ ಸೇರಿದ್ರೆ ಒಂದು 20-25 ಲಕ್ಷ ಖರ್ಚಾಗಿರ್ತದೆ.